ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬೃಂದಾವನ ನರ್ಸರಿ. ನಮ್ಮ ನರ್ಸರಿಯಲ್ಲಿ ಕ್ಯಾಕ್ಟಸ್ಗಳ ಕಲೆಕ್ಷನನ್ನು ಮಾತ್ರ ಸೆರಾಮಿಕ್ ಪಾಟಿಗೆ ಹಾಕಿರ್ತಿರ್ತೀನಿ. ಅದರಲ್ಲೂ ಕ್ಯಾಕ್ಟಸ್ ಆಗಿರ್ಬೋದು, ಮನಿ ಪ್ಲ್ಯಾಂಟು, ಅದರಲ್ಲೂ ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ಮಾತ್ರ ಪಾಟಿಗೆ ರೆಡಿ ಮಾಡಿ ಇಟ್ಟಿರ್ತೀವಿ. ಕಸ್ಟಮರ್ಸ್ ಬಂದಾಗ ಯಾವ ರೀತಿ ಅಂದರೆ ಅವರಿಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ, ಯಾವ ರೀತಿ ಕಲೆಕ್ಷನ್ನ ಹಾಕಿಸ್ಕೊಳ್ಬೇಕು ಪಾಟಿಗೆ, ಯಾವ ರೀತಿಯ ಪಾಟಿಗೆ ಯಾವ್ಯಾವ ವೆರೈಟಿ ಹಾಕಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅವರಿಗೆ ಒಂದು ಐಡಿಯಾ ಬರಲಿ ಅಂತಲೇ ಹಾಕಿಟ್ಟಿರ್ತೀವಿ. ಅದರಲ್ಲೂ ಚೂಸ್ ಮಾಡಿ ಹಾಕಿಟ್ಟಿರುವಂತಹದ್ದನ್ನೇ ತೊಗೊಂಡು ಹೋಗ್ತಾರೆ. ಇಲ್ಲ ಅವರಿಗೆ ಒಂದು ಕಲರ್ ಕಾಂಬಿನೇಷನ್ ಇಷ್ಟ ಇರುತ್ತೆ, ಬ್ಲ್ಯಾಕು, ವೈಟು, ಬ್ಲೂ ಆ ಥರ. ಆ ರೀತಿಯೂ ಕೂಡ ಪಾಟನ್ನು ಸೆಲೆಕ್ಟ್ ಮಾಡಿ ಇಟ್ಟು ಹೋಗ್ತಾರೆ. ಈ ರೀತಿ ಅರೇಂಜ್ ಮಾಡಿಕೊಡು ಈ ಥರ ಪ್ಲ್ಯಾಂಟ್ಗಳನ್ನು ಅಂತ ಅವರನ್ನೇ ಸೆಲೆಕ್ಟ್ ಮಾಡಿ ಪಾಟ್ ಆಗಿರ್ಬೋದು, ಪ್ಲ್ಯಾಂಟು, ಪೇಬಲ್ಸ್ ಆಗಿರ್ಬೋದು ಎಲ್ಲದನ್ನು ಸೆಲೆಕ್ಟ್ ಮಾಡಿ ಇಟ್ಟೋಗಿರ್ತಾರೆ. ಈಗ ಅದೇ ರೀತಿ ನಾನಿವತ್ತು ಒಬ್ಬರು ಬ್ಲ್ಯಾಕ್ ಪಾಟಿಗೆ ಅರೇಂಜ್ ಮಾಡಿ ಕೊಡಬೇಕು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಅವರು ಮನೆಯಲ್ಲಿ ಡೆಕೋರೇಟ್ ಆಗಿ ಪಾಟ್ಗಳಾಗಿರ್ಬೋದು, ಪೇಂಟ್ ಆಗಿರ್ಬೋದು, ಪ್ರತಿಯೊಂದು ವಸ್ತುನೂ ಕೂಡ ಅವರು ಬ್ಲ್ಯಾಕ್ ಆ್ಯಂಡ್ ವೈಟಾಗೇ ಚೂಸ್ ಮಾಡಿದ್ದೀನಿ ನಾನು. ಹಾಗಾಗಿನೇ ಪಾಟು ಕೂಡ ಬ್ಲ್ಯಾಕಾಗೇ ಇರಬೇಕು ಅಂತ ಹೇಳಿದ್ರು. ಅದಕ್ಕೇ ಸ್ವಲ್ಪ ಬ್ರೈಟಾಗಿ ಕಾಣುವಂತಹ ಪ್ಲ್ಯಾಂಟನ್ನೇ ಹಾಕಬೇಕು. ಬ್ಲ್ಯಾಕ್ ಪಾಟಿಗೆ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಆದಷ್ಟು ವೈಟ್ ಪಾಟ್ಗಳನ್ನೇ ತೊಗೊಳ್ತಾರೆ. ಡಿಫ್ರೆಂಟ್ ಅನ್ನಿಸ್ತು ನನಗೆ. ಬ್ಲ್ಯಾಕ್ ಪಾಟಿಗೆ ಇವತ್ತು ಅರೇಂಜ್ ಮಾಡಿಕೊಡೋಕ್ಕೆ ಒಂದು ಸ್ನೇಕು, 2 ಕ್ಯಾಕ್ಟಸನ್ನು ತೊಗೊಂಡಿದ್ದಾರೆ. ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ರೀಪೋರ್ಟ್ನ ಮಾಡಬೇಕಾದ್ರೆ ಪಾಟನ್ನು ಸುತ್ತಲೂ ಕೂಡ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿನೇ ತೆಗೆಯೋದ್ರಿಂದ ಏನಾಗುತ್ತೆ, ಮಣ್ಣು ಬೇರು ಡಿವೈಡ್ ಆಗೋದಿಲ್ಲ, ಕಂಪ್ಲೀಟಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ಡೈರೆಕ್ಟಾಗಿಯೇ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಕ್ಟಸಲ್ಲಿ ಅದನ್ನು ಸ್ನೇಕ್ ಪ್ಲ್ಯಾಂಟಲ್ಲಿ ಮಿನಿಯೇಚರಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಬೇರುಗಳಿತ್ತಲ್ವ, ಇದಕ್ಕಿಂತ ಚಿಕ್ಕದಿರುವಂತಹ ಬೇರುಗಳೇ ಕ್ಯಾಕ್ಟಸಲ್ಲಿ ಇರುತ್ತೆ. ಆದರೆ ಪ್ಲ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅರೇಂಜ್ ಮಾಡಬೇಕಾದ್ರೆ ಮುಳ್ಳಿರುವಂಥ ಕ್ಯಾಕ್ಟಸನ್ನು ತೆಗೆಯೋದೇ ಸ್ವಲ್ಪ ಕಷ್ಟ ಅನ್ನಬೇಕು. ಅದರಲ್ಲೂ ಅವರು ಒಂದು ಕ್ಯಾಕ್ಟಸನ್ನು ಮಾತ್ರ ಮುಳ್ಳಿರುವಂಥದ್ದನ್ನು ಸೆಲೆಕ್ಟ್ ಮಾಡಿದರು. ಕಂಪ್ಲೀಟಾಗಿ ನೋಡ್ಬೋದು ನೀವು ವಿಡಿಯೋದಲ್ಲಿ. ಪಾಟನ್ನು ಸುತ್ತ ಫುಲ್ಲು ಕಂಪ್ಲೀಟಾಗಿ ರೌಂಡಾಗೇ ಪ್ರೆಸ್ ಮಾಡ್ತಾ ಬರಬೇಕು. ಯಾಕೆ ಅಂದರೆ ಬೇರುಗಳು ಪುಡ್ತಾಗಿರುತ್ತೆ, ಕಟ್ಟಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ತೆಗಿತಿರೋದು. ಹಾಗಾಗಿನೇ ಡ್ರೈ ಇರಲಿ, ಇಲ್ಲ ಸ್ವಲ್ಪ ಒದ್ದೆ ಇದ್ದಾಗ ತೆಗಿಬಾರ್ದು. ರಿಪೋರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹಸಿ ಇದ್ದಾಗ ತೆಗೆದಾಗ ಏನಾಗುತ್ತೆ, ಬೇರಾಗಿರ್ಬೋದು, ಗಿಡ ಆಗಿರ್ಬೋದು, ಮಣ್ಣಾಗಿರ್ಬೋದು ಸಪ್ರೇಟ್ ಆಗಿಬಿಡುತ್ತೆ. ಹಾಗಾಗಿನೇ ಸ್ವಲ್ಪ ಡ್ರೈ ಇದ್ದಾಗ ತೆಕ್ಕೊಳ್ಬೇಕು, ಸಪ್ರೇಟ್ ಮಾಡ್ಕೊಳ್ಬೇಕು. ಈಗ ಅದರಲ್ಲೂ ಸ್ವಲ್ಪ ದೊಡ್ಡ ಪಾಟನ್ನು ಸೆಲೆಕ್ಟ್ ಮಾಡಿಲ್ಲ ಅವರು. ಸ್ವಲ್ಪ ಒಂದು ಮೀಡಿಯಮ್ ಇರುವಂತಹ ಪಾಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಚೆನ್ನಾಗೇ ಕಾಣಬೇಕು ಅಂತಲೇ ನಾನು ಕೂಡ ರಿಪೋರ್ಟ್ನ ಮಾಡ್ತಾ ಇದ್ದೆ. ಚಿಕ್ಕ ಪಾಟಲ್ಲೂ ಕೂಡ ಈ ರೀತಿ ಅರೇಂಜ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ನಿಮಗೆಲ್ಲ ತಿಳಿಲಿ ಅಂತಲೇ ಇವತ್ತು ಈ ಚಿಕ್ಕ ಪಾಟಿಗೆ ರಿಪೋರ್ಟ್ನ ಮಾಡುವಂಥ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈಗ ಮಣ್ಣು ತುಂಬಾ ಸೂಬ್ರ ಇತ್ತು, ಸ್ವಲ್ಪ ಜಾಸ್ತಿನೇ ಡ್ರೈ ಆಗಿತ್ತು. ಹಾಗಾಗಿ 2 ಪ್ಲ್ಯಾಂಟ್ ಇರೋದ್ರಿಂದ ಡಿವೈಡ್ ಮಾಡಿ ಅವರಿಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕೋದ್ರೆ ಏನಾಗುತ್ತೆ, ಅದರಲ್ಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳು ಅದರಲ್ಲಿ ಗ್ರೋತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಕ್ಯಾಕ್ಟಸಲ್ಲಿ ಒಂದು ಪಾಟಲ್ಲಿ 2 ಪ್ಲ್ಯಾಂಟ್ ಇತ್ತು. ಅದನ್ನು ಡಿವೈಡ್ ಮಾಡಿ ಒಂದು ಸ್ನೇಕ್ ಪ್ಲ್ಯಾಂಟ್ ಪಕ್ಕ, ಇನ್ನೊಂದು ಕ್ಯಾಕ್ಟಸನ್ನೇ ಸ್ವಲ್ಪ ದೂರದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ಲ್ಯಾಂಟ್ಗಳನ್ನು ಕೂಡ ರಿಪೋರ್ಟ್ ಮಾಡೇ ಇರ್ತೀವಿ. ಹಾಗಾಗಿನೇ ಮಣ್ಣನ್ನು ನಾನು ಚೇಂಜ್ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಬೇರನ್ನು ನೀಟಾಗಿ ಗ್ರಿಪ್ಪಾಗೇ ಬೇರುಗಳೆಲ್ಲ ಇಟ್ಕೊಂಡಿರುತ್ತೆ ಮಣ್ಣನ್ನು. ಮತ್ತೆ ಮಣ್ಣನ್ನು ಲೂಸ್ ಮಾಡಿ ಮತ್ತೆ ಪ್ಲ್ಯಾಂಟನ್ನು ಹೊಸ ಪಾಟಿಗೆ ಕೂರಿಸೋದ್ರಿಂದ ಮತ್ತೆ ಟೈಮ್ನ ತೊಗೊಳ್ತಾ ಹೋಗುತ್ತೆ ಪ್ಲ್ಯಾಂಟು ಗ್ರೋತಿಂಗ್ ಆಗೋಕ್ಕೆ. ಹಾಗಾಗಿನೇ ಕಂಪ್ಲೀಟಾಗಿ ನಾನು ಯಾವ ರೀತಿ ಪಾಟಿಂದ ತೆಗೆದೆ ಅದೇ ರೀತಿನೇ ಕಂಪ್ಲೀಟಾಗಿ ಇಟ್ಟು ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡ್ತಿದ್ದೀನಿ. ಈಗ ಮನೆಯಲ್ಲಿ ಚಿಕ್ಕ ಚಿಕ್ಕ ಕ್ಯಾಕ್ಟಸ್ ಇದೆ ನನ್ನ ಹತ್ರ ಅನ್ನೋದಾದರೆ ನೀವು ಆದಷ್ಟು ಚಿಕ್ಕ ಪಾಟಿಗೆ 1 ಇಂಚಿನ ಪಾಟಿಗೆ ನೀವು ಕ್ಯಾಕ್ಟಸ್ನ ಹಾಕಿಟ್ಕೊಬೇಕು. ಚೆನ್ನಾಗಿ ಬೇರೆಲ್ಲ ಬಂತು ಅಂದಮೇಲೆ ಈ ರೀತಿ ಪಾಟಿಗೆ ಅರೇಂಜ್ ಮಾಡೋದ್ರಿಂದ ಏನಾಗುತ್ತೆ, ಗಿಡ ಕಂಪ್ಲೀಟಾಗಿ ಗ್ರೋತಿಂಗ್ ತುಂಬ ಕ್ವಿಕ್ಕಾಗಿಯೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕ್ಯಾಕ್ಟಸ್ ಅಂತಲೇ ಇಲ್ಲ, ಯಾವುದೇ ರೀತಿಯ ಪ್ಲ್ಯಾಂಟ್ಗಳಾಗಿರ್ಬೋದು, ಕಟ್ಟಿಂಗ್ ಪ್ಲ್ಯಾಂಟ್ಗಳಾಗಿರ್ಬೋದು, ಆದಷ್ಟು ಚಿಕ್ಕ ಪಾಟಲ್ಲಿ ಹಾಕಿ ತುಂಬ ಹೆಲ್ದಿಯಾಗಿ ಪ್ಲ್ಯಾಂಟ್ ಬಂದ ಮೇಲೆ ಗ್ರೋತಿಂಗು ಕೂಡ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಿದ ಮೇಲೇ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಡೋದ್ರಿಂದ ಏನಾಗುತ್ತೆ, ಪ್ಲ್ಯಾಂಟು ಹಾಳಾಗೋದಿಲ್ಲ, ಕೊಳ್ತು ಕೂಡ ಹೋಗೋದಿಲ್ಲ. ಈಗ ನಾನೀಗ ಕಂಪ್ಲೀಟಾಗಿ ತುಂಬ ಜಾಸ್ತಿನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಕ್ಟಸ್ಗೆ ಆದಷ್ಟು ಕಡಿಮೆ ನೀರು ಬೇಕು. ಯಾಕೆ ಅಂದರೆ ಲೀಫ್ ಮೇಲೆಲ್ಲ ಮಣ್ಣು ಆಗಿರ್ಬೋದು, ಡಸ್ಟ್ ಆಗಿರ್ಬೋದು ಎಲ್ಲದೂ ಕೂತಿರೋದ್ರಿಂದನೇ ಕಂಪ್ಲೀಟಾಗಿ ಎಲೆಗಳನ್ನು ಈ ಥರ ಕ್ಲೀನ್ ಮಾಡೋದ್ರಿಂದ ಡೈರೆಕ್ಟಾಗಿಯೇ ಅವರು ತೊಗೊಂಡು ಹೋದ್ಮೇಲೆ ಇಂಡೋರಲ್ಲಿ ಇಟ್ಕೊಬೋದು. ಮತ್ತು ಎಕ್ಸ್ಟ್ರಾ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಏನಿಲ್ಲ, ಎಲ್ಲ ಕ್ಲೀನು ಕೂಡ ಮಾಡಿಕೊಡ್ತೀವಿ. ಪಾಟನ್ನು ಕೂಡ ಕ್ಲೀನ್ ಮಾಡಿ, ಲೀಫನ್ನು ಕೂಡ ಕ್ಲೀನ್ ಮಾಡಿ, ಪೆಬಲ್ಸ್ ಎಲ್ಲ ಹಾಕಿಯೇ ಕಂಪ್ಲೀಟಾಗಿ ಕೊಡೋದ್ರಿಂದ ಡೈರೆಕ್ಟಾಗಿಯೇ ಇಂಡೋರಲ್ಲಿ ಇಟ್ಕೊಳ್ಬೋದು. ಅದರಲ್ಲೂ ನಾವು ಏನು ಸಜೆಷನ್ ಕೊಡ್ತೀವಿ ಅಂದರೆ ಸೆಮಿ ಶೇಡಲ್ಲಿ ನಾವೆಲ್ಲ ಪ್ಲ್ಯಾಂಟ್ಗಳನ್ನು ಇಟ್ಟಿರ್ತೀವಿ. ಹಾಗಾಗಿನೇ ಒಂದು ತೊಗೊಂಡು ಹೋದ್ಮೇಲೆ 1 ವೀಕ್ ಆದ್ರೂ ನೀವು ನಿಮ್ಮ ಪೋರ್ಟಿಕದಲ್ಲಿ ಇಡಿ, ಸೆಮಿ ಶೇಡ್ ಇರುವಂತಹ ವೆದರಲ್ಲಿ ಇಡಿ. ಬಾಲ್ಕನಿ ಈ ಥರ ಗಾಳಿ ಬೆಳಕು, ಅದರಲ್ಲೂ ಹೊರಗಡೆ ವಾತಾವರಣ ಬೇಕಾಗಿರುತ್ತೆ ಪ್ಲ್ಯಾಂಟಿಗೆ. ಹಾಗಾಗಿ ಸ್ವಲ್ಪ ಟೈಮ್ ಆದ್ರೂ ಅದನ್ನು
ಸೆಮಿ ಶೇಡಲ್ಲಿ ಇಡೋಕ್ಕೇ ನಾವು ಅಡ್ವೈಸ್ನ ಕೊಡ್ತೀವಿ. ಈ ರೀತಿ ಮಾಡೋದ್ರಿಂದ ಒಂದು ವೀಕು 15 ಡೇಸು ಆದಮೇಲೆ ಇಂಡೋರಿಗೆ ಇಟ್ಕೊಳ್ಳೋದ್ರಿಂದ ಪ್ಲ್ಯಾಂಟಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಅನಿಸೋದಿಲ್ಲ, ಪ್ಲ್ಯಾಂಟು ಕೂಡ ಹಾಳಾಗೋದಿಲ್ಲ. ರೀಪಾಟಿಂಗ್ ಕಂಪ್ಲೀಟ್ ಆದಮೇಲೆ ಪಾಟನ್ನು ಕೂಡ ಕ್ಲೀನ್ ಮಾಡಿಕೊಂಡು ಲೀಫನ್ನು ಕೂಡ ಕ್ಲೀನ್ ಮಾಡಿ ಆಮೇಲೆ ಪೆಬಲ್ಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಕಲರ್ ಸ್ಟೋನ್ಸ್ ಆಗಿರ್ಬೋದು, ಆಮೇಲೆ ಮರಳನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇದ್ಯಾವುದೂ ಇಲ್ಲ ಅನ್ನೋದಾದರೆ ಮರಳನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಪಾಟಿಗೆ ಇನ್ನೊಂದು ರೀತಿ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅದರಲ್ಲೂ ಪಾಟನ್ನು ನೋಡ್ಕೊಳ್ಬೇಕು. ದೊಡ್ಡ ಪಾಟಿಗೆ ನಾನು ಅರೇಂಜ್ ಮಾಡಿದ್ದೀನಿ, ಚಿಕ್ಕ ಪಾಟಿಗೆ ಅರೇಂಜ್ ಮಾಡಿದ್ದೀನಿ, ಆ ಪಾಟಿಗೆ ತಕ್ಕಂತೆಯೇ ಪೆಬಲ್ಸನ್ನು ಸೆಲೆಕ್ಟ್ ಮಾಡಬೇಕು. ಪಾಟು ತುಂಬ ಚಿಕ್ಕದಿರುತ್ತೆ, ದೊಡ್ಡದು ಇರುವಂತಹ ಚಿಪ್ಸ್ಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಪ್ಲ್ಯಾಂಟಿಗೂ ಕೂಡ ಸೂಟೇಬಲ್ ಆಗಬೇಕು. ಪ್ಲ್ಯಾಂಟು ಕೂಡ ಇಲ್ಲಿ ಚಿಕ್ಕದಿರೋದ್ರಿಂದ ಸ್ವಲ್ಪ ಆದಷ್ಟು ಚಿಕ್ಕದು ಹಾಕೋದ್ರಿಂದ ಏನಾಗುತ್ತೆ, ಗಿಡನೂ ಕೂಡ ಬ್ರೈಟಾಗಿ ಕಾಣುತ್ತೆ, ಪೆಬಲ್ಸು ಕೂಡ ಬ್ರೈಟಾಗಿಯೇ ಕಾಣುತ್ತೆ. ಈಗ ಗಿಡ ತುಂಬ ಚಿಕ್ಕದಿರುತ್ತೆ, ಪೆಬಲ್ಸ್ ನೋಡಿದ್ರೆ ತುಂಬ ದೊಡ್ಡದು ಹಾಕಿರ್ತಾರೆ, ಗಿಡನೇ ಕಾಣ್ತಾ ಇರೋದಿಲ್ಲ ಪಾಟಲ್ಲಿ. ಆ ರೀತಿ ಮಾಡೋದ್ರಿಂದನೂ ಕೂಡ ಅರೇಂಜ್ ಮಾಡಿರೋದು ಚೆನ್ನಾಗಿ ಕಾಣ್ತಾ ಇರೋದಿಲ್ಲ. ಪ್ಲ್ಯಾಂಟ್ಗಾಗಿರ್ಬೋದು ಪಾಟ್ ಸೈಜಿಗೆ ಕಂಪೇರ್ ಮಾಡಿಕೊಂಡೇ ಪೆಬಲ್ಸನ್ನು ಹಾಕ್ಕೊಳ್ಬೇಕು. ಮರಳು ಇದೆ, ಪೆಬಲ್ಸು ಕೂಡ ಇದೆ ಅನ್ನೋದಾದರೆ ಮರಳನ್ನು ಒಂದು ಲೇಯರ್ ಹಾಕ್ಕೊಳ್ಬೇಕು. ರಿಪೋರ್ಟಿಂಗ್ ಆದಮೇಲೆ ಮಣ್ಣು ಕಾಣ್ತಿರೋ ರೀತಿ ಒಂದು ಲೇಯರು ಮರಳನ್ನು ಹಾಕಿ ಅದ್ರ ಮೇಲೆ ಪೆಬಲ್ಸನ್ನು ಹಾಕೋದ್ರಿಂದ ಏನಾಗುತ್ತೆ, ನೀರನ್ನು ಹಾಕಬೇಕಾದ್ರೆ ಪಾಟಿಗೆ ಮಣ್ಣು ತಾಕೋದಿಲ್ಲ, ತುಂಬ ನೀಟಾಗೇ ಸೆಟ್ಟಾಗಿ ಕೂರುತ್ತೆ. ನಾನಿಲ್ಲಿ ಮರಳನ್ನು ಆ್ಯಡ್ ಮಾಡಿಲ್ಲ, ಬರೀ ಪೆಬಲ್ಸನ್ನು ಹಾಕ್ತಾ ಇದ್ದೀನಿ, ಮರಳು ಇಲ್ಲ ಅಂತ. ಆಲ್ಮೋಸ್ಟ್ ಮರಳಿದೆ ಅನ್ನೋದಾದರೆ ರಿಪೋರ್ಟ್ ಆದಮೇಲೆ ಒಂದು ಲೇಯರ್ ಮರಳು ಹಾಕಿನೇ ಪೆಬಲ್ಸನ್ನು ಹಾಕ್ಕೊಳ್ಬೇಕು. ಆದಷ್ಟು ಪಾಟ್ಗಳಿಗೆ ಮತ್ತು ಪ್ಲ್ಯಾಂಟ್ಗಳಿಗೆ ಪೇಮೆಂಟ್ನ ಹಾಕಿಸ್ಕೊಳ್ತೀವಿ, ರಿಪೋರ್ಟಿಂಗ್ಗೆ ಪೇಮೆಂಟ್ನ ಮಾಡಿಸ್ಕೊಡೋದಿಲ್ಲ. ರಿಪೋರ್ಟಿಂಗ್ನ ಫ್ರೀಯಾಗಿಯೇ ಮಾಡಿಕೊಡೋದು. ಮಣ್ಣಾಗಿರ್ಬೋದು ನಾವು ಹಾಕಿ ರೆಡಿ ಮಾಡಿಕೊಡೋದು ಕೂಡ ತೊಗೊಳೋದಿಲ್ಲ. ಪ್ಲ್ಯಾಂಟಿಗೆ ಸಪ್ರೇಟಾಗಿ ಪೇಮೆಂಟ್ನ ಹಾಕ್ತಾರೆ. ಯಾವ ಪಾಟು ಸೆಲೆಕ್ಟ್ ಮಾಡ್ತಾರೆ ಪಾಟಿಗೂ ಕೂಡ ಪೇಮೆಂಟ್ನ ತೊಗೊಳ್ತೀವಿ. ರಿಪೋರ್ಟಿಂಗು ಕಂಪ್ಲೀಟಾಗಿ ಫ್ರೀಯಾಗಿರುತ್ತೆ. ಪಾಟಿನ ಮೇಲೂ ಕೂಡ ಡಿಸೈಡ್ ಆಗುತ್ತೆ ಯಾವ ರೀತಿ ಕಾಣುತ್ತೆ ಅಂತ. ಇದು ಬ್ಲ್ಯಾಕ್ ಪಾಟ್ ಆಗಿರೋದ್ರಿಂದ ಪ್ಲ್ಯಾಂಟನ್ನು ಅರೇಂಜ್ ಮಾಡಿದ ಮೇಲೂ ಇನ್ನೂ ಬ್ರೈಟಾಗಿ ಕಾಣಬೇಕು ಅಂತ ನಾನು ಪೆಬಲ್ಸ್ನ ಯೂಸ್ ಮಾಡ್ತಾ ಇರೋದು. ಅದರಲ್ಲೂ ತುಂಬ ಕಲರ್ ಇರುವಂತಹ ಪೆಬಲ್ಸು ಕೂಡ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೊಡ್ತೀವಿ. ಅದಕ್ಕೆ ನಾನು ಎಕ್ಸ್ಟ್ರಾ ಪೇಮೆಂಟ್ನ ತೊಗೊಳ್ತೀವಿ. ಯಾಕೆಂದರೆ ಸ್ಟೋನ್ಸ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು ಎಕ್ಸ್ಟ್ರಾ ಪೇಮೆಂಟ್ನ ತೊಗೊಳ್ತೀವಿ. ಇವತ್ತು ಬ್ಲ್ಯಾಕ್ ಪಾಟಿಗೆ ಅದು ಅಷ್ಟು ಲುಕ್ಕಾಗಿ ಕಾಣ್ತಾ ಇಲ್ಲ, ತೊಗೊಂಡು ಹೋದ್ಮೇಲೆ ಅವರಿಗೂ ಕೂಡ ಖುಷಿ ಆಗಬೇಕು. ಹಾಕ್ಸಿದ ಮೇಲೆ ಈಗ ಪ್ಲ್ಯಾಂಟ್ಗಳನ್ನು ಸಪ್ರೇಟಾಗಿ ಸೆಲೆಕ್ಟ್ ಮಾಡಿರ್ತಾರೆ, ಪಾಟನ್ನೇ ಸಪ್ರೇಟಾಗಿ ಸೆಲೆಕ್ಟ್ ಮಾಡಿರ್ತಾರೆ. ಹಾಕ್ಸಿದ ಮೇಲೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅವರಿಗೆ ಅನ್ನಿಸ್ಬಾರ್ದು. ಈಗ ಹಾಕ್ಸಿದ್ದೀನಲ್ಲ ಅಂತ ತೊಗೊಂಡೋಗೋದು ಬೇಡ ಅಂತ ನಾನು ಅದಕ್ಕೆ ಎಕ್ಸ್ಟ್ರಾ ಚಾರ್ಜನ್ನು ಕೂಡ ಮಾಡೋದಿಲ್ಲ. ತುಂಬ ಅಟ್ರಾಕ್ಟಿವ್ ಆಗಿ ಮಣ್ಣು ಮೇಲಾಗಿರ್ಬೋದು, ಮರಳಲ್ಲಿ ಚೆನ್ನಾಗಿ ಕಾಣ್ತಾಯಿದ್ರೆ ಅದೇ ರೀತಿ ಕೊಡ್ತೀನಿ. ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದೆ ಅಂದಾಗ ಮಾತ್ರ ಈ ಥರ ಪೆಬಲ್ಸನ್ನೆಲ್ಲ ಯೂಸ್ ಮಾಡಿನೇ ಕೊಡ್ತೀವಿ. ಈಗ ರೆಡಿ ಇರುವಂಥ ಪಾಟ್ಗಳನ್ನು ನೋಡಿ ಈ ರೀತಿ ಹಾಕ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಹಾಕ್ಕೊಡೋದಿಲ್ಲ. ಯಾಕೆ ಅಂದರೆ ಅವರು ಸೆಲೆಕ್ಟ್ ಮಾಡಿರುವಂತಹ ಪ್ಲ್ಯಾಂಟ್ಗಳನ್ನು ತೊಗೊಂಬಂದು ಅದಕ್ಕೆ ಡೆಮೋ ರೀತಿ ಕಂಪ್ಲೀಟಾಗಿ ಆ ಪಾಟಲ್ಲಿರುವಂತಹ ಪ್ಲ್ಯಾಂಟ್ಗಳನ್ನು ಪಾಟ್ ಒಳಗಡೆ, ಸೆರಾಮಿಕ್ ಪಾಟ್ ಒಳಗಡೆ ಇಟ್ಟು ಕೂಡ ತೋರಿಸೋದ್ರಿಂದ ಏನಾಗುತ್ತೆ, ಅವರಿಗೆ ಒಂದು ಐಡಿಯಾ ಬರುತ್ತೆ ಇದಕ್ಕೆ ಇದು ಸೂಟ್ ಆಗಲ್ಲ ಅಂತ. ಈಗ ನಾನೇ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಅಂತಾರೆ, ಒಂದು ಪ್ಲ್ಯಾಂಟನ್ನು ತೊಗೊತಾರೆ, ಒಂದು ಯಾವುದೋ ಒಂದು ಪಾಟ್ ಇಷ್ಟ ಆಯಿತು ಅಂತ ತೊಗೊಂಡು ಹೋಗಿ ಅಲ್ಲಿ ಹಾಕಿದ ಮೇಲೆ ಅವರಿಗೆ ಪಾಟಿಗೆ ಪ್ಲ್ಯಾಂಟ್ ಸೂಟ್ ಆಗ್ತಿರಲ್ಲ. ಹಾಗಾಗಿಯೇ ನಾನು ಆದಷ್ಟು ಎಲ್ಲ ಕಸ್ಟಮರ್ಸಿಗೂ ಕೂಡ ಒಂದು ಸಜೆಷನ್ ಕೊಡ್ತೀನಿ. ಪಾಟ್ ಸೆಲೆಕ್ಟ್ ಪ್ಲ್ಯಾಂಟನ್ನು ಯಾವ ಸೆಲೆಕ್ಟ್ ಮಾಡ್ತಾರೆ ಅದನ್ನು ತೊಗೊಂಡು ಬಂದು ಅವರು ಪಾಟ್ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತೀನಿ. ಪಾಟ್ ಸೆಲೆಕ್ಟ್ ಆದಮೇಲೆ ಅದರಲ್ಲಿ ಇಟ್ಟು ತೋರಿಸಿದ ಮೇಲೆ ಅವರಿಗೆ ಒಂದು ಐಡಿಯಾ ಬರುತ್ತೆ, ಇದು ಸೂಟ್ ಆಗುತ್ತೆ, ಇದು ಸೂಟ್ ಆಗಲ್ಲ ಅಂತ. ಆಲ್ಮೋಸ್ಟ್ ದೊಡ್ಡ ಪಾಟನ್ನು ಸೆಲೆಕ್ಟ್ ಮಾಡಿದ್ರು, ದೊಡ್ಡ ಪ್ಲ್ಯಾಂಟನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ ಮತ್ತೆ ರಿಪೋರ್ಟಿಂಗ್ನ ಮಾಡೋದು ಬೇಡ ಅಂತ ನಾನೇ ಹೇಳ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ ನಾವು ಎಲ್ಲ ಪ್ಲ್ಯಾಂಟ್ಗಳನ್ನು ಕೂಡ ರಿಪೋರ್ಟ್ ಮಾಡೇ ಇಟ್ಟಿರ್ತೀವಿ. ಹಾಗಾಗಿನೇ ದೊಡ್ಡ ಪಾಟ್ಗಳಿಗೆ ಕಂಪ್ಲೀಟಾಗಿ ಜಸ್ಟು ಡೈರೆಕ್ಟಾಗಿ ಹಾಕೋದಿಲ್ಲ, ಇಂಡೈರೆಕ್ಟಾಗಿ ಇಟ್ಕೊಳ್ಳೋ ಅಂಥ ಸಜೆಷನ್ನು ಕೂಡ ತೊಗೊಳ್ತಾರೆ. ಡೈರೆಕ್ಟಾಗಿ ಹಾಕೋ ಅಂಥದ್ದನ್ನೇ ಜಾಸ್ತಿ ಅಂದರೆ ಚಿಕ್ಕ ಪಾಟ್ಗಳಿಗೆ ಡೈರೆಕ್ಟಾಗಿ ಹಾಕಿ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂದರೆ ಒಂದು ಮೀಡಿಯಮ್ ಇರುವಂಥ ಸೆರಾಮಿಕ್ ಪಾಟನ್ನು ತೊಗೊಂಡ್ರು ಅಂದರೆ ಒಂದು ಚಿಕ್ಕದಾಗಿರುವಂಥ ಪ್ಲ್ಯಾಂಟನ್ನು ತೊಗೊಂಡ್ರೂ ಕೂಡ ಇಂಡೈರೆಕ್ಟಾಗಿ ಇಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಸ್ಪೇಸು ಕೂಡ ತುಂಬ ಕಡಿಮೆ ಇರುತ್ತೆ. ಅದರಲ್ಲೂ ಚಿಕ್ಕ ಪಾಟ್ಗಳಿಗೆ ಏನು ಮಾಡ್ತಾರೆ, ಮಿಕ್ಸ್ ಮ್ಯಾಚ್ ಆಗಿ ಪ್ಲ್ಯಾಂಟನ್ನು ಹಾಕ್ಕೊಳ್ಳೋದನ್ನು ಡೈರೆಕ್ಟಾಗಿಯೇ ಹಾಕ್ಕೊಳ್ಳೋದು ಬೆಟರು. ಈಗ ಒಂದು ಚಿಕ್ಕ ಪಾಟನ್ನು ತೊಗೊಂಡಿದ್ದೀನಿ, ಸೆರಾಮಿಕ್ ಪಾಟು, ಅದಕ್ಕೆ ಸೂಟ್ ಆಗ್ತಾ ಇದೆ ಚಿಕ್ಕ ಪ್ಲ್ಯಾಂಟು ಅನ್ನೋದಾದರೆ ಪ್ಲ್ಯಾಂಟಿನ ಪಾಟು ಸೆರಾಮಿಕ್ ಪಾಟ್ಗಿಂತ ಹೈಟಾಗಿ ಕಾಣ್ತಾ ಇರಬಾರ್ದು. ಆ ರೀತಿ ಕಾಣ್ತಾ ಇತ್ತು ಅಂದರೆ ಅಷ್ಟು ಲುಕ್ಕಾಗಿ ಕಾಣೋದಿಲ್ಲ. ಸೆರಾಮಿಕ್ ಪಾಟ್ಗಿಂತನೂ ಕೂಡ ಈಗ ಪ್ಲ್ಯಾಂಟಿನಲ್ಲಿ ಇರುವಂತಹ ಪಾಟು ಡೌನಲ್ಲಿರಬೇಕು. ಬರೀ ಸೆರಾಮಿಕ್ ಪಾಟ್ಗೆ ಡೈರೆಕ್ಟಾಗಿಯೇ ಹಾಕಿಟ್ಟಿದ್ದಾರೆ ಅನ್ನೋ ರೀತಿ ಕಾಣ್ತಾ ಇದ್ದರೆ
ಒಂದು ಸಿಂಗಲ್ ಪ್ಲ್ಯಾಂಟ್ ಇದ್ದರೆ ಅದನ್ನು ಸೆರಾಮಿಕ್ ಪಾಟಿಗೆ ಹಾಕ್ಕೊಳ್ಬೋದು. ಈಗ ಈ ಥರ ಮಿಕ್ಸ್ ಮ್ಯಾಚಾಗಿ ಹಾಕಿಟ್ಕೊಳ್ತೀನಿ ಅನ್ನೋದಾದರೆ ಮಾತ್ರ ಡೈರೆಕ್ಟಾಗಿಯೇ ಮಣ್ಣನ್ನು ಹಾಕಿಯೇ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳನ್ನು ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಈಗ ರೆಡಿ ಆಗಿದೆ. ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅವ್ರದ್ದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ರೀತಿ ಪಾಟ್ಗಳಾಗಿರ್ಬೋದು, ಪ್ಲ್ಯಾಂಟ್ಗಳಾಗಿರ್ಬೋದು ನಿಮಗೆ ಬೇಕು ಅಂದರೆ ಬೃಂದಾವನ ನರ್ಸರಿನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಬ್ಲ್ಯಾಕ್ ಪಾಟಿಗೆ ರೀಪೋಟಿಂಗ್ನ ಮಾಡಬೇಕಾದ್ರೇ ಅನ್ನಿಸ್ತಾ ಇತ್ತು ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತ. ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಈಗ ತೊಗೊಂಡು ಹೋಗಬೇಕಾದ್ರೆ ಕಸ್ಟಮರ್ದ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅರೇಂಜ್ ಮಾಡಿರೋದು ನಿಮಗೂ ಕೂಡ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.